ಗದಗಿನ ಲಕ್ಷ್ಮೇಶ್ವರ ಠಾಣೆಗೆ ಬೆಂಕಿ ಪ್ರಕರಣ 23 ಮಂದಿ ಆರೋಪ ಸಾಬೀತು. ಬೆಳಗಾವಿಯಲ್ಲಿ ಪಾಲಿಕೆ ಜಾಗದ ವಿಚಾರಕ್ಕೆ ಗಲಾಟೆ. ಈ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. 2017 ಫೆಬ್ರವರಿ 5ರಂದು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ದ ಪ್ರಕರಣದಲ್ಲಿ 23 ಆರೋಪಿಗಳ ವಿರುದ್ಧದ ಆರೋಪ ಸಾಬೀತಾಗಿದೆ. ಮಾರ್ಚ್ 24ರಂದು ಅಪರ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯ ಶಿಕ್ಷೆ ಆದೇಶ ಪ್ರಕಟಿಸಲಿದೆ. ಏಕಾಏಕಿ ನೂರಾರು ಜನ ಠಾಣೆಗೆ ನುಗ್ಗಿ ಪೊಲೀಸರ ಮೇಲೆ ಪೆಟ್ರೋಲ್ ಡೀಸೆಲ್ ಎರಚಿ ಬೆಂಕಿ ಹಚ್ಚೋದಕ್ಕೆ ಯತ್ನಿಸಿದ್ರು. ಲಕ್ಷ್ಮೇಶ್ವರ ಠಾಣೆಯಲ್ಲಿ ಇದ್ದ 3 ಪೊಲೀಸರನ್ನ ಜೀವಂತ ಸುಡೋದಕ್ಕೆ ಯತ್ನಿಸಿದ್ರು. 2020ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಟ್ಟಿ ಪ್ರಕಟವಾಗಿದೆ. ಪಿಂಕಿ ಎಲ್ಲಿ ಎಂಬ ಮೊದಲ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ದೊರೆತಿದ್ದು, ವರ್ಣಪಟಲಕ್ಕೆ 2ನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಲಭಿಸಿದೆ. ಇನ್ನು ಹರಿವ ನದಿಗೆ ಮೈಯೆಲ್ಲ ಕಾಲು ಸಿನಿಮಾಗೆ 3ನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಸಿಕ್ಕಿದೆ. ವಿಶೇಷ ಸಾಮಾಜಿಕ ಕಾಳಜಿ ವಿಭಾಗದಲ್ಲಿ ಈ ಮಣ್ಣು, ಗಿಳಿಯು ಪಂಜರದೊಳಿಲ್ಲ ಚಿತ್ರಗಳಿಗೆ ಪ್ರಶಸ್ತಿ ಲಭಿಸಿದೆ. 2020ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಜೆಂಟಲ್ಮ್ಯಾನ್ ಚಿತ್ರಕ್ಕಾಗಿ ಪ್ರಜ್ವಲ್ ದೇವರಾಜ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದೆ. ಪಿಂಕಿಯಲ್ಲಿ ಚಿತ್ರದ ನಟನೆಗಾಗಿ ಅಕ್ಷಿತಾ ಪಾಂಡವಪುರಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ. ತಲೆದಂಡ ಚಿತ್ರಕ್ಕಾಗಿ ರಮೇಶ್ ಪಂಡಿತ್ಗೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ದೊರೆತಿದ್ರೆ, ದಂತಪುರಾಣ ಸಿನಿಮಾದಲ್ಲಿನ ನಟನೆಗಾಗಿ ಕೆಎಸ್ ಮಂಜುಳಮ್ಮಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಸಿಕ್ಕಿದೆ. ದಾವಣಗೆರೆಯಲ್ಲಿ ಹಕ್ಕಿ ಜ್ವರದ ಭೀತಿ ಹಿನ್ನೆಲೆ ಸರ್ಕಾರಿ ಶಾಲೆಗಳು, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಇಲಾಖೆ ವ್ಯಾಪ್ತಿಯ ಹಾಸ್ಟೆಲ್ಗಳಲ್ಲಿ ನೀಡುತ್ತಾ ಇರುವ ಬೇಯಿಸಿದ ಮೊಟ್ಟೆ ತಿನ್ನೋದಕ್ಕೆ ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಡಿಸಿ, ಡಿಡಿಪಿಐ, ಬಿಇಒ ಸ್ಪಷ್ಟನೆ ನೀಡಿದ್ರು ಬೇಯಿಸಿದ ಮೊಟ್ಟೆ ತಿನ್ನೋದಕ್ಕೆ ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಮೊಟ್ಟೆ ಬದಲು ಬಾಳೆಹಣ್ಣಿನ ಮೊರೆ ಹೋಗಿದ್ದಾರೆ. ಚಂದನ್ ಶೆಟ್ಟಿ ನಿವೇದಿತಾ ಡಿವೋರ್ಸ್ ಆಗಿರೋದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ವಿಚಾರ. ಇದೀಗ ಮುದ್ದಾದ ಜೋಡಿ ಸಿನಿಮಾದಲ್ಲಿ ಇಬ್ಬರು ಬಣ್ಣ ಹಚ್ಚಿದ್ದಾರೆ. ನಿನ್ನೆ ಶೂಟಿಂಗ್ ನಡುವೆ ಸುದ್ದಿಗೋಷ್ಠಿಯಲ್ಲಿ ನಿವೇದಿತಾ ಕಣ್ಣೀರು ಹಾಕಿದ ಪ್ರಸಂಗ ನಡೆದಿದೆ. ಟ್ರೋಲ್ ಬಗ್ಗೆ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಇಬ್ಬರು ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಧಾನಿ ಮೋದಿಗೆ ಮಾರಿಷಸ್ ರಾಷ್ಟ್ರದ ಅತ್ಯುನ್ನತ ಗೌರವ. ತಿರುಪತಿಯಲ್ಲಿ ವರುಣನ ಸಿಂಚನ, ಭಕ್ತರು ರಿಲ್ಯಾಕ್ಸ್. ಸೌದಿಯಲ್ಲಿ ಅಮೆರಿಕ ಮತ್ತು ಉಕ್ರೇನ್ ಸಂಧಾನ ಸಭೆ. ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ಮಾರಿಷಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಜೊತೆ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾ ಕುಂಭಮೇಳದ ನೀರನ್ನ ತೆಗೆದುಕೊಂಡು ಹೋಗಿದ್ದಾರೆ. ಮಾರಿಷಸ್ ತಲುಪುತ್ತಿದ್ದಂತೆ ಅಧ್ಯಕ್ಷ ಧರಮ್ ಗೋಕುಲ್ ಅವರಿಗೆ ಕುಂಭದ ನೀರಿನ ಪ್ರಸಾದವನ್ನ ನೀಡಿದ್ದಾರೆ. ಇಷ್ಟೇ ಅಲ್ಲದೆ ಕುಂಭದ ನೀರಿನ ಜೊತೆಗೆ ಅಧ್ಯಕ್ಷರ ಪತ್ನಿಗೆ ಬನಾರಸ ರೇಷ್ಮೆ ಸೀರೆಯನ್ನ ಗಿಫ್ಟ್ ನೀಡಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮ್ಗೂಳಂ ಅವರ ಪತ್ನಿ ವೀನಾ ಅವರಿಗೆ ಭಾರತದ ಸಾಗರೋತ್ತರ ನಾಗರಿಕ ಪತ್ರವನ್ನ ನೀಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ಅವರು ಪ್ರಧಾನಿ ಮೋದಿಗೆ ಮಾರಿಷಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ನೀಡಿ ಗೌರವಿಸಿದ್ದಾರೆ. ಈ ಕೊಂಡುಕೊಳ್ಳುವಿಕೆ ಕಾರ್ಯಕ್ರಮ ಮಾರಿಷಸ್ನ ರಾಜಧಾನಿ ಪೋರ್ಟ್ ಲೂಯಿಸ್ನಲ್ಲಿ ನಡೆಯಿತು. ಆಂಧ್ರಪ್ರದೇಶದಲ್ಲಿರುವ ಖ್ಯಾತ ಧಾರ್ಮಿಕ ಸ್ಥಳ ತಿರುಪತಿಯಲ್ಲಿ ಭಾರೀ ಬಿಸಿಲಿನ ಧಗೆ ಏರುತ್ತಿರುವಾಗಲೇ ವರುಣ ಕಣ್ಣು ಬಿಟ್ಟಿದ್ದಾನೆ. ಮಂಗಳವಾರ ಮಧ್ಯಾಹ್ನ ತಿರುಪತಿಯಲ್ಲಿ ಭಾರೀ ಮಳೆ ಸುರಿದಿದೆ. ಪರಿಣಾಮ ಬಿಸಿಲಿನ ಝಳಕ್ಕೆ ಕಂಗೆಟ್ಟಿದ್ದ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಬೇರೆಡೆಯಿಂದ ಬಂದಿದ್ದ ಸಾವಿರಾರು ಬಾಲಾಜಿಯ ಭಕ್ತರು ಬಿಸಿಲಿನ ಆರ್ಭಟದಿಂದ ತಪ್ಪಿಸಿದ ವರುಣನಿಗೆ ಸಾಷ್ಟಾಂಗ ನಮಸ್ಕಾರ ಹೇಳಿದ್ದಾರೆ. ಒಡಿಶಾದ ವಿಧಾನಸಭೆಯ ಕಲಾಪಗಳ ವೇಳೆ ಪ್ರತಿಭಟನೆ ಮಾಡುತ್ತಿದ್ದ ಕಾಂಗ್ರೆಸ್ ಶಾಸಕರೊಬ್ಬರು ಉದ್ದಟತನ ಮೆರೆದಿದ್ದಾರೆ. ತಾವಿದ್ದ ಸ್ಥಳದಿಂದ ಸೀದಾ ವಿಧಾನಸಭಾ ಸ್ಪೀಕರ್ ಕೂರುವ ಪೀಠದ ಬಳಿ ಧಾವಿಸಿ ಅದನ್ನ ಏರಲು ಪ್ರಯತ್ನ ಮಾಡಿದ್ದಾರೆ. ಆದರೆ ಮಾರ್ಷಲ್ಗಳು ಶಾಸಕರನ್ನ ತಡೆದಿದ್ದಾರೆ. ಇದರಿಂದ ಕುಪಿತಗೊಂಡ ಸ್ಪೀಕರ್ ಕಾಂಗ್ರೆಸ್ ಶಾಸಕ ತಾರಾ ಬಹಿನಿಪತಿ ಅವರನ್ನ 7 ದಿನಗಳ ಕಾಲ ಸದನದಿಂದ ಸಸ್ಪೆಂಡ್ ಮಾಡಿದ್ದಾರೆ.